ಎಲ್ಲ ನೀಟ್ 2026 ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ನೀಟ್ 2026ನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗುಡ್ ನ್ಯೂಸ್ ಕೂಡ ಇದೆ. ಹಾಗೆ ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕಟ್ ಆಫ್ ರಿಲೇಟೆಡ್ ಸೊ ಏನದು ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ. ಸೊ ಈಗಾಗಲೇ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸೊ ನೀಟ್ 2026ನ ಸೆಕೆಂಡ್ ರೌಂಡ್ನಲ್ಲಿ ಕಟ್ ಆಫ್ ಅನ್ನೋದು ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ಮಾರ್ಕ್ ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ನೀಟ್ನ ಫಸ್ಟ್ ರೌಂಡ್ನ ಮಾರ್ಕ್ ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟ್ SC/ST ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನಲ್ಲಿ ಕಟ್ ಆಫ್ ಹೇಗೆ ಬದಲಾವಣೆ ಆಗಬಹುದು, ಸೊ ಏನು ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದವರಿಗೆ ಸೆಕೆಂಡ್ ರೌಂಡ್ನಲ್ಲಿ ಏನು ಮಾಡಬೇಕು, ಸೊ ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜ್ ಲಿಸ್ಟ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಯಾವುದ್ರ ಬೇಸ್ ಮೇಲೆ ಪ್ರಿಪೇರ್ ಮಾಡಿದ್ರೆ ನಮಗೆ ಸೀಟ್ ಅನ್ನೋದು ಸಿಗುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜನ್ನು ಆ್ಯಡ್, ರಿಮೂವ್, ರೀಆರ್ಡರ್ ಎಲ್ಲದನ್ನು ಮಾಡಬಹುದಾ ಅಥವಾ ಮಾಡೋಕ್ಕಾಗಲ್ವಾ, ಸೊ ಅದ್ರ ಬಗ್ಗೆನೂ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ರೌಂಡ್ನಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾವುದನ್ನು ಆಯ್ಕೆ ಮಾಡಬೇಕು, ಸೊ ಯಾವ ವಿದ್ಯಾರ್ಥಿಗಳು ಯಾವುದನ್ನು ಆಯ್ಕೆ ಮಾಡಬೇಕು ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಸೊ ಈಗಾಗಲೇ ಮಾರ್ಕ್ ರಿಸಲ್ಟ್ನ ಬಿಟ್ಟಾಗಿದೆ. ಸೊ ಇನ್ನೇನು ಕೆಲವೊಂದಷ್ಟು ಇನ್ನು ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಆಮೇಲೆ ಅಡ್ಮಿಷನ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಫಸ್ಟ್ ರೌಂಡಿಗೆ. ಈಗ ನೀಟ್ 2026ನ ಸೆಕೆಂಡ್ ರೌಂಡಿಗೆ ಸಂಬಂಧಪಟ್ಟಿದಂತೆ ಹಾಗೆ ಫಸ್ಟ್ ರೌಂಡಿಗೆ ಸಂಬಂಧಪಟ್ಟಿದಂತೆ ಎಲ್ಲದನ್ನು ಮಾತಾಡ್ತೋಗೋಣ. ಸೊ ನೀಟ್ 2026ನ ಸೆಕೆಂಡ್ ರೌಂಡ್ನಲ್ಲಿ ಕಟ್ ಆಫ್ ಅನ್ನೋದು ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಕೇಳ್ತಿದ್ರಿ. ಸೊ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಕಟ್ ಆಫ್ ಅನ್ನೋದು ವೇರಿಯೇಷನ್ ಆಗ್ಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮ್ಮ ಕ್ಯಾಟಗರಿ ಮತ್ತು ಸೊ ನಿಮ್ಮ ಕಟ್ ಆಫ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕಂಪೇರ್ ಮಾಡಿದ್ರೆ ಸೊ ಅಂದರೆ ಫಸ್ಟ್ ರೌಂಡಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಆಗ್ಬೋದು ಕಟ್ ಆಫ್ನಲ್ಲಿ. ಸೊ ತುಂಬ ಏನು ಚೇಂಜಸ್ ಆಗೋಲ್ಲ, ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕಟ್ ಆಫ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ನೆಕ್ಸ್ಟ್ SC/ST ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನಲ್ಲಿ ಕಟ್ ಆಫ್ ಹೇಗೆ ಬದಲಾವಣೆ ಆಗುತ್ತೆ, ಸೊ SC/ST ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿನೇ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕಟ್ ಆಫ್ನಲ್ಲಿ ಸೊ ನಿಮ್ಮ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದ ರ್ಯಾಂಕ್ ಮತ್ತು ಪರ್ಸೆಂಟೇಜ್ ಇರೋ ಕಾರಣದಿಂದ ಸ್ವಲ್ಪ ಕಟ್ ಆಫ್ನಲ್ಲಿ ವೇರಿಯೇಷನ್ ಆಗುತ್ತೆ. ಅಂದರೆ ಪ್ರೀವಿಯಸ್ ಇಯರಿಗೆ ಕಂಪೇರ್ ಮಾಡಿದ್ರೆ ಸೊ ಈ ವರ್ಷ ಕಟ್ ಆಫ್ನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಬಂದುಬಿಟ್ಟು ಫಸ್ಟ್ ರೌಂಡ್ನಲ್ಲಿ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದವರು ಸೆಕೆಂಡ್ ರೌಂಡ್ನಲ್ಲಿ ಏನು ಮಾಡಬೇಕು, ಯಾರಿಗೆಲ್ಲ ಫಸ್ಟ್ ರೌಂಡ್ನಲ್ಲಿ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂದಿರುತ್ತೋ ಸೊ ಅಂಥ ವಿದ್ಯಾರ್ಥಿಗಳು ತುಂಬ ಏನು ಟೆನ್ಷನ್ ಮಾಡ್ಕೊಳೋದು ಬೇಡ. ಸೊ ಸೆಕೆಂಡ್ ರೌಂಡಿಗೆ ನೀಟ್ ಸೆಕೆಂಡ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ. ಸೊ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂದವರು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಏನಂದರೆ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ನಿಮಗೆ ಸೀಟ್ ಸಿಗುತ್ತಾ? ಇಲ್ಲ, ನೀವು ಸೆಕೆಂಡ್ ರೌಂಡಲ್ಲಿ ಪ್ರಾಪರಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ಸೊ ಹಾಗೆ ಪ್ರಾಪರಾಗಿ ಆಪ್ಷನ್ ಎಂಟ್ರಿಯಲ್ಲಿ ಕರೆಕ್ಟಾಗಿ ನೀವು ಕಟ್ ಆಫ್ನ ನೋಡ್ಕೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ಆರ್ಡರ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಅಂದರೆ ಆ ಕಾಲೇಜಸ್ನ ಆಲ್ಮೋಸ್ಟ್ ತುಂಬ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಹಾಗೆ ಸೊ ಸ್ವಲ್ಪ ಆರ್ಡರ್ನ ಕರೆಕ್ಟಾಗಿ ನಿಮ್ಮ ಡ್ರೀಮ್ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿ ಕೊಡಿ. ಪ್ರಿಯಾರಿಟಿನ ಕರೆಕ್ಟಾಗಿ ಹಾಕಿಬಿಟ್ರೆ ಸೊ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ನೀವು ಅದು ಸೆಕೆಂಡ್ ರೌಂಡಲ್ಲೂ ಮಿಸ್ಟೇಕ್ ಮಾಡಿದ್ರೆ ಆಪ್ಷನ್ ಎಂಟ್ರಿಲಿ ಸೊ 100% ನಿಮಗೆ ಮತ್ತೆ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತಲೇ ಬರುತ್ತೆ. ಸೊ ಇದನ್ನೇ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟ್ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿನಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟ್ನ ಹೇಗೆ ಪ್ರಿಪೇರ್ ಮಾಡಬೇಕು. ಕಾಲೇಜ್ ಲಿಸ್ಟ್ನ ಹೇಗೆ ಪ್ರಿಪೇರ್ ಮಾಡಬೇಕಂದ್ರೆ ಸೊ ಪ್ರೀವಿಯಸ್ ಇಯರ್ದು ಕಟ್ ಆಫ್ನ ಇಟ್ಕೊಂಡ್ಬಿಟ್ಟು ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಕಾಲೇಜಿಗೆ ಇಷ್ಟು ಕಟ್ ಆಫ್ ಇತ್ತು, ಈ ಕಾಲೇಜಿಗೆ ನನ್ನ ರ್ಯಾಂಕ್ ಬಂದುಬಿಟ್ಟು ಮ್ಯಾಚ್ ಆಗುತ್ತಾ ಇಲ್ವ ಅಂತ ನೋಡ್ಕೊಂಡ್ಬಿಟ್ಟು ಸೊ ಪ್ರೀವಿಯಸ್ ಮತ್ತು ಅದ್ರ ಪ್ರೀವಿಯಸ್ 2 ಇಯರ್ಸ್ದಿಂದು ನೀವು ಕಟ್ ಆಫ್ನ ಇಟ್ಕೊಂಡ್ಬಿಟ್ಟು ಅದ್ರ ಬೇಸ್ ಮೇಲೆ ಸೊ ನೀವು ಏನು ಮಾಡಬೇಕು, ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿಲ್ಲ, ಪ್ರಾಪರಾಗಿ ಮಾಡಿಲ್ಲ ಅಂದರೆ ಸೊ ನಿಮಗೆ ನೀಟ್ ವಿದ್ಯಾರ್ಥಿಗಳಿಗೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಅನ್ನೋದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಕರೆಕ್ಟಾಗಿ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು,
ಹೌದು, ಅಫ್ಕೋರ್ಸ್ ನೀವು ಎಲ್ಲದನ್ನೂ ಮಾಡ್ಬೋದಾಗಿತ್ತು. ಸೆಕೆಂಡ್ ರೌಂಡಲ್ಲಿ ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿತ್ತು. ಸೊ ಅದಕ್ಕೋಸ್ಕರ ಹೇಳಿದ್ದು ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗುತ್ತೆ, ಕಾಲೇಜ್ನ ರಿಮೂವ್ ಮಾಡ್ಬೋದಾಗುತ್ತೆ. ರೀಆರ್ಡರ್ ಅಂದರೆ ಈಗ ಲಾಸ್ಟಿಗಿರೋ ಕಾಲೇಜ್ನ ಫಸ್ಟಿಗೆ ಹಾಕ್ಬೋದು, ಫಸ್ಟಿಗಿರೋ ಕಾಲೇಜ್ನ ಲಾಸ್ಟಿಗೆ ಹಾಕ್ಬೋದು. ಸೊ ನಿಮ್ಮ ಡ್ರೀಮ್ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿಗೆ ಹಾಕ್ಬೋದು. ಸೊ ನಿಮ್ಗೆ ಇಷ್ಟ ಇಲ್ದಿರೋ ಕಾಲೇಜ್ನ ಲಾಸ್ಟ್ ಪ್ರಿಯಾರಿಟಿಗೆ ಹಾಕ್ಬೋದು. ಸೊ ಈ ಥರ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಸೊ ಇದರಿಂದ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲ ಅಂದರೆ ಸೀಟ್ ಅನ್ನೋದು ಸಿಗೋ ಚಾನ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ರೌಂಡ್ನಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಯಾವುದನ್ನು ಆಯ್ಕೆ ಮಾಡಬೇಕು. ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿ ಫೈನಲ್ ಸೀಟ್ ಅಲಾಟ್ಮೆಂಟ್ ಬರುತ್ತಲ್ಲ. ಸೊ ಫೈನಲ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಸಿಕ್ಕಿ ಸೊ ಆ ಸೀಟ್ ಓಕೆ ಆಯಿತು, ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಸೊ ಫೀಸ್ನ ಪೇಮೆಂಟ್ ಮಾಡೋಕ್ಕಿರುತ್ತೆ. ಸೊ ಸ್ವಲ್ಪ ಫೀಸ್ನ ಪೇಮೆಂಟ್ ಮಾಡಿಬಿಟ್ಟು ಸೊ ಅಡ್ಮಿಷನ್ ಪ್ರೊಸೆಸ್, ಕಾಲೇಜ್ ರಿಪೋರ್ಟಿಂಗ್ ಹಾಗೆ ಡಾಕ್ಯುಮೆಂಟ್ ವೆರಿಫೈ ಮಾಡೋಕ್ಕಿರುತ್ತೆ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಯಾರಿಗೆಲ್ಲ ಸೀಟ್ ಓಕೆ ಆಗುತ್ತೆ ಆದಷ್ಟು ಬೇಗ ಅಡ್ಮಿಷನ್ ಆಗಿ. ಸೊ ಇಲ್ಲಾಂದರೆ ನಿಮಗೆ ಡಿಲೇ ಆಯ್ತಂದರೆ ಸೊ ನಿಮಗೆ ಕ್ಲಾಸಸ್ ಮತ್ತು ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಕ್ಲಾಸಸ್ ಏನಾದರೂ ಸೊ ನೀವೇನಾದರೂ ಬೇರೆ ಏನಾದರೂ ಮೆಡಿಕಲ್ಸ್, ನರ್ಸಿಂಗ್ ಏನಾದರೂ ಓದ್ತಿದ್ರೆ ಸ್ವಲ್ಪ ಕ್ಲಾಸಸ್ ಮಿಸ್ ಆಗಬಹುದು. ಕೆಲವೊಂದಷ್ಟು ಕಾಲೇಜಸಲ್ಲಿ ಸ್ಟಾರ್ಟ್ ಆಗೋಲ್ಲ, ಕೆಲವೊಂದಷ್ಟು ಕಾಲೇಜಿನಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು. ಇನ್ನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ನೀವೇನೆಂದರೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುತ್ತೆ ಆ ಕಾಲೇಜಸ್ನ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು, ಸೊ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುತ್ತಲ್ಲ ಸೊ ನಿಮಗೆ ಆ ಕಾಲೇಜಸ್ನ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಾಗುತ್ತೆ. ಅಂದರೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡ್ಗಿಂತ ಚೆನ್ನಾಗಿರೋ ಸೀಟ್ ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನೀವು ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಾಂದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದಾಗುತ್ತೆ. ನೆಕ್ಸ್ಟ್ ಇನ್ನು ಬಂದುಬಿಟ್ಟು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಸೊ ಯಾರಿಗೆ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿರುತ್ತೆ ಸೊ ಅಥವಾ ನಿಮ್ಗೆ ಸೀಟ್ ಸಿಕ್ಕಿರುತ್ತೆ ಅದು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಹೊಸದಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಾಗುತ್ತೆ. ಇನ್ನು ಚಾಯ್ಸ್ 4ನ ಸೆಲೆಕ್ಟ್ ಮಾಡೋಕ್ಕೆ ಯಾರೂ ಹೋಗ್ಬೇಡಿ. ನೀವೇನಾದರೂ ಮಿಸ್ಸಾಗಿ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ನೀವೇನಾದರೂ ಅಪ್ಲಿಕೇಶನ್ನ ಸಬ್ಮಿಟ್ ಕೊಟ್ಟರೆ ಸೊ ನೀವೇನಾಗುತ್ತೆ ಕೌನ್ಸ್ಲಿಂಗಿಂದನೇ ನೀಟ್ 2026ನ ಕೌನ್ಸ್ಲಿಂಗಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಹೇಳೋದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಇದೆ ಮೂರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಿಬಿಟ್ಟು ಸೊ ನೀವು ಯಾರಿಗೆ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿದೆ ಸೊ ಸೀಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.